ನಮಸ್ಕಾರ. ಇವತ್ತು ನಾವು ಒಂದು ಆ, ಬಹಳ ವಿಶೇಷವಾದ ವಿಷಯದ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ. ನಮ್ಮ ಕೈಯಲ್ಲಿ ವಿಜಯೇಂದ್ರ ರಾಮನಾಥ ಭಟ್ರು ಬರೆದ ಸಂಧ್ಯಾವಂದನೆಯ ಅಂತರಂಗ, ಗಾಯತ್ರಿ ಸುಧಾ ಸೌರಭ ಅನ್ನೋ ಒಂದು ದೊಡ್ಡ ಕನ್ನಡ ಗ್ರಂಥದ ಆ, ಒಂದು ಭಾಗ ಇದೆ. ಹೌದು. ಇದು ಸಂಧ್ಯಾವಂದನೆ, ಗಾಯತ್ರಿ ಈ ಥರದ ವಿಷಯಗಳ ಬಗ್ಗೆ ತುಂಬಾ ಆಳವಾದ ಜ್ಞಾನ ಕೊಡೋ ಕೃತಿ. ಆದ್ರೆ ನಾವಿವತ್ತು ಇದ್ರೊಳಗಿನ ಒಂದು ನಿರ್ದಿಷ್ಟವಾದ ಹೆಚ್ಚುವರಿ ಬರಹದ ಮೇಲೆ ಗಮನ ಹರಿಸ್ತಾ ಇದೀವಿ ಅಲ್ವಾ? ಖಂಡಿತ. ಈ ಪುಸ್ತಕದಲ್ಲಿ ಶ್ರೀ ವೇದವ್ಯಾಸರ ಚಿಂತನೆ ಅಂತ ಒಂದು ವಿಶೇಷ ಲೇಖನ ಇದೆ. ಇದರಲ್ಲಿ ವೇದವ್ಯಾಸರ ಬಗ್ಗೆ ಏನ್ ಹೇಳಿದ್ದಾರೆ, ಅವರ ಮಹತ್ವ ಏನು, ಅವರ ಸ್ವರೂಪ ಎಂಥದ್ದು ಅಂತ ಅರ್ಥ ಮಾಡಿಕೊಳ್ಳೋದು ನಮ್ಮ ಇವತ್ತಿನ ಉದ್ದೇಶ. ಇದು ನಿಜಕ್ಕೂ ತುಂಬಾ ಸ್ವಾರಸ್ಯಕರವಾದ ವಿಷಯ. ಯಾಕಂದ್ರೆ ಸಾಮಾನ್ಯವಾಗಿ ವೇದವ್ಯಾಸರು ಅಂದ್ರೆ ನಮಗೆಲ್ಲ ಮಹಾಭಾರತ ಬರೆದವರು, ವೇದಗಳನ್ನ ವಿಂಗಡಿಸಿದವರು ಇಷ್ಟೇ ಗೊತ್ತಿರುತ್ತೆ. ಆದ್ರೆ ಈ ಗ್ರಂಥ ಅವರನ್ನ ಅದಕ್ಕೂ ಮಿಗಿಲಾಗಿ ಹೇಗೆ ನೋಡುತ್ತೆ ಅನ್ನೋದನ್ನ ಪರಿಶೀಲಿಸೋಣ. ಸರಿ, ಹಾಗಾದ್ರೆ ಶುರು ಮಾಡೋದೇ ಅವರ ಹೆಸರಿಂದ ಅಲ್ವಾ? ವ್ಯಾಸ ಅನ್ನೋ ಪದದ ಅರ್ಥವೇ ವಿ ಮತ್ತೆ ಆಸ, ಅಂದ್ರೆ ವಿಶೇಷವಾಗಿ ಹರಡಿಕೊಂಡಿರುವವನು, ಎಲ್ಲೆಲ್ಲೂ ಇರುವನು ಅಂತ. ಈ ಗ್ರಂಥದ ಪ್ರಕಾರ ಇದು ಕೇವಲ ಹೆಸರಲ್ಲ, ಅವರ ಸ್ವರೂಪವನ್ನೇ ಸೂಚಿಸುತ್ತೆ. ಹೌದು. ವಿ ಅಂದ್ರೆ ಉತ್ಕೃಷ್ಟ ಜ್ಞಾನ ಅಂತಾನೂ ಅರ್ಥ ಮಾಡಬಹುದು. ಆಸ ಅಂದ್ರೆ ಇರೋದು, ಅಂದ್ರೆ ಜ್ಞಾನ ಸ್ವರೂಪವಾಗಿ ಎಲ್ಲೆಲ್ಲೂ ಎಲ್ಲಾ ಕಾಲದಲ್ಲೂ ಇರೋವನು ಅಂತ. ಇದು ಅವರನ್ನ ಕೇವಲ ಒಬ್ಬ ಏನದು ಚಾರಿತ್ರಿಕ ವ್ಯಕ್ತಿಯಾಗಿ ನೋಡದೆ ಒಂದು ಸಾರ್ವಕಾಲಿಕ ತತ್ವವಾಗಿ ನೋಡೋ ಪ್ರಯತ್ನ ಅಂತ ಕಾಣಿಸುತ್ತೆ. ಓ ಹಾಗಾ? ಅಂದ್ರೆ ಅವರು ಬರೀ ಭೂತಕಾಲದಲ್ಲಿ ಇದ್ದವರಲ್ಲ, ಈಗಲೂ ಇರುವೊಂದು ಚೈತನ್ಯ ಸ್ವರೂಪ ಅಂತ ಈ ಗ್ರಂಥ ಹೇಳುತ್ತಾ? ನಿಖರವಾಗಿ. ಈ ಗ್ರಂಥದ ಪ್ರಕಾರ ಅವರು ದೇಶ ಮತ್ತೆ ಕಾಲಗಳ ಎಲ್ಲೆಯನ್ನು ಮೀರಿದವರು. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಹೀಗೆ ಎಲ್ಲಾ ದಿಕ್ಕುಗಳಲ್ಲೂ, ಹಾಗೆಯೇ ಭೂತ, ಭವಿಷ್ಯ, ವರ್ತಮಾನ ಈ ಎಲ್ಲಾ ಕಾಲಗಳಲ್ಲೂ ಅವರು ವ್ಯಾಪಿಸಿಕೊಂಡಿದ್ದಾರೆ ಅಂತ. ಅಷ್ಟೇ ಅಲ್ಲ, ಮನುಷ್ಯರಿಗೆ ಸಹಜವಾದ ರಾಗ, ದ್ವೇಷ, ಅಸೂಯೆ ಈ ಥರದ ದೋಷಗಳಿಂದ ಅವರು ಸಂಪೂರ್ಣವಾಗಿ ಮುಕ್ತರು ಎಂತಲೂ ಹೇಳ್ತಾರೆ. ಇದು ಅವರನ್ನು ಸಾಮಾನ್ಯ ಮನುಷ್ಯರಿಗಿಂತ ಬಹಳ ಎತ್ತರದ ಸ್ಥಾನದಲ್ಲಿ ಇರಿಸುತ್ತೆ. ಈ ಗ್ರಂಥದ ಉದ್ದೇಶವೇ ಅನುಸಂಧಾನ ಅಲ್ವಾ? ಅಂದ್ರೆ ಇಂತಹ ಮಹಾನ್ ತತ್ವಗಳ ಬಗ್ಗೆ ಆಳವಾಗಿ ಚಿಂತನೆ ಮಾಡೋದು, ಧ್ಯಾನಿಸೋದು ಅಂತ ಅನ್ಸುತ್ತೆ. ಖಂಡಿತ. ಅವರ ಶರೀರವೇ ಶುದ್ಧ ಜ್ಞಾನ ಮತ್ತು ಆನಂದದಿಂದ ಕೂಡಿದೆ ಅಂತ ವರ್ಣನೆ ಇದೆ. ಹೀಗಾಗಿ ಈ ಗ್ರಂಥವು ವ್ಯಾಸರನ್ನು ಕೇವಲ ಒಬ್ಬ ಲೇಖಕನಾಗಿ ಅಲ್ಲ, ಜ್ಞಾನದ ಮೂರ್ತರೂಪವಾಗಿ, ಒಂದು ದೈವೀ ಶಕ್ತಿಯಾಗಿ ಪರಿಚಯಿಸುತ್ತೆ. ಅವರನ್ನು ದತ್ತಾತ್ರೇಯ ಮೊದಲಾದ ಭಗವಂತನ ಜ್ಞಾನ ನೀಡುವ ರೂಪಗಳಲ್ಲಿ ಅತ್ಯಂತ ಪ್ರಮುಖರು ಅಂತಾನೂ ಗುರುತಿಸಲಾಗುತ್ತೆ. ಸರಿ, ಅವರ ಹೆಸರೇ ಸೂಚಿಸುವ ಹಾಗೆ ವೇದಗಳ ವಿಭಾಗ ಮಾಡಿದ್ದು ಅವರ ಬಹುದೊಡ್ಡ ಕೊಡುಗೆ. ಇದರ ಬಗ್ಗೆ ಈ ಗ್ರಂಥ ಏನ್ ಹೇಳುತ್ತೆ? ಯಾಕೆ ಇದು ಇಷ್ಟು ಮುಖ್ಯವಾಯಿತು? ಒಂದು ಕಾಲದಲ್ಲಿ ವೇದಗಳು ಒಂದೇ ರಾಶಿಯಾಗಿದ್ವು ಅಂತ, ಅಂದ್ರೆ ಅಪಾರವಾಗಿದ್ವು. ಆಗಿನ ಸಾಮಾನ್ಯ ಜನರಿಗೆ ಅದನ್ನ ಪೂರ್ತಿಯಾಗಿ ಗ್ರಹಿಸೋದು, ಅರಗಿಸ್ಕೊಳ್ಳೋದು ಕಷ್ಟವಾಗಿತ್ತು. ಆಗ ವ್ಯಾಸರು ಅದನ್ನ ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವವೇದ ಅಂತ 4 ಭಾಗಗಳಾಗಿ ವಿಂಗಡಿಸಿದ್ರು. ಇದು ಜ್ಞಾನವನ್ನ ವ್ಯವಸ್ಥಿತವಾಗಿ ಕಾಪಾಡಲು ಮತ್ತೆ ಮುಂದಿನ ಪೀಳಿಗೆಗೆ ಸುಲಭವಾಗಿ ತಲುಪಿಸಲು ದಾರಿ ಮಾಡಿಕೊಟ್ಟು. ಜ್ಞಾನವೇ ಮೋಕ್ಷಕ್ಕೆ ದಾರಿ ಅನ್ನೋದಾದ್ರೆ ಆ ದಾರಿಯನ್ನ ಸುಗಮಗೊಳಿಸಿದ ಒಂದು ಮಹಾನ್ ಕಾರ್ಯ ಇದು. ಹೌದು. ವೇದ ವಿಭಜನೆಯಷ್ಟೇ ಅಲ್ಲ, ಅವರ ಸಾಹಿತ್ಯಿಕ ಕೊಡುಗೆಗಳ ಪಟ್ಟಿ ನೋಡಿದ್ರೆ ನಿಜಕ್ಕೂ ಬೆರಗಾಗತ್ತೆ. 5ನೇ ವೇದ ಅಂತ ಕರೆಯಲ್ಪಡುವ ಮಹಾಭಾರತ, ಆಮೇಲೆ ಪುರಾಣ ಶ್ರೇಷ್ಠವಾದ ಶ್ರೀಮದ್ ಭಾಗವತ, ವೇದಾಂತ ತತ್ವಗಳನ್ನ ಸೂತ್ರ ರೂಪದಲ್ಲಿ ಹಿಡಿದಿಟ್ಟ ಬ್ರಹ್ಮಸೂತ್ರಗಳು. ಹೌದು. ಅಷ್ಟೇ ಅಲ್ಲ, 18 ಪುರಾಣಗಳನ್ನ ಅವುಗಳ ಗುಣಕ್ಕೆ ತಕ್ಕ ಹಾಗೆ ಸಾತ್ವಿಕ ಅಂದ್ರೆ ವಿಷ್ಣುವಿನ ಶ್ರೇಷ್ಠತೆಯನ್ನ ಹೇಳವು, ರಾಜಸ ಅಂದ್ರೆ ಬ್ರಹ್ಮನನ್ನು ಕುರಿತವು, ಆಮೇಲೆ ತಾಮಸ ಅಂದ್ರೆ ಶಿವನ ಕುರಿತವು, ಈ ರೀತಿ ವರ್ಗೀಕರಿಸಿದ್ರು ಅಂತಾನೂ ಇದೆ. ಇದು ಆಯಾ ಪುರಾಣಗಳ ಉದ್ದೇಶ ಮತ್ತೆ ಸ್ವರೂಪವನ್ನ ಅರ್ಥ ಮಾಡಿಕೊಳ್ಳೋಕೆ ಸಹಾಯ ಮಾಡುತ್ತೆ. ಈ ಬ್ರಹ್ಮಸೂತ್ರಗಳ ಬಗ್ಗೆ ಸ್ವಲ್ಪ ವಿವರಿಸ್ತೀರಾ? ಅದರ ಮಹತ್ವ ಏನು? ಖಂಡಿತ. ವೇದಗಳ ಸಾರವನ್ನ, ಅಂದ್ರೆ ಅದರ ನಿಜವಾದ ಅರ್ಥವನ್ನ ನಿರ್ಣಯಿಸೋಕೆ, ಅವುಗಳಲ್ಲಿ ಅಲ್ಲಲ್ಲಿ ಕಾಣುವ ವಿರೋಧಾಭಾಸಗಳನ್ನ ಪರಿಹರಿಸೋಕೆ ಬ್ರಹ್ಮಸೂತ್ರಗಳನ್ನ ರಚಿಸಿದ್ರು. ಇದು ವೇದಾಂತ ದರ್ಶನಕ್ಕೆ ಒಂದು ಆಧಾರ ಸ್ತಂಭ ಆಯಿತು. ನಂತರ ಬಂದ ಆಚಾರ್ಯರಿಗೆಲ್ಲ, ಉದಾಹರಣೆಗೆ ಮಧ್ವಾಚಾರ್ಯರಿಗೆ, ಭಾಷ್ಯಗಳನ್ನ ಬರೆಯೋಕೆ ಇದು ಮೂಲ ಗ್ರಂಥ ಆಯಿತು. ಅಷ್ಟೇ ಅಲ್ಲ, ಈ ಗ್ರಂಥದ ಪ್ರಕಾರ ಮಧ್ವಾಚಾರ್ಯರು ಬರೆದ ಭಾಷ್ಯಗಳಿಗೆ ವ್ಯಾಸರೇ ಪ್ರೇರಣೆಯಾಡಿದ್ರು ಅಂತಲೂ ಒಂದು ಉಲ್ಲೇಖ ಇದೆ. ಓ
ಹಾಗ ಅಂದ್ರೆ ಅವರು ಬರೀ ಗ್ರಂಥಗಳನ್ನ ರಚಿಸಿ ಸುಮ್ಮನೆ ಆಗ್ಲಿಲ್ಲ, ಆ ಜ್ಞಾನ ಪರಂಪರೆ ಸರಿಯಾಗಿ ಮುಂದುವರಿಯುವಂತೆಯೂ ನೋಡ್ಕೊಂಡ್ರು. ಖಂಡಿತವಾಗಿ. ಅವರು ತಮ್ಮ ಶಿಷ್ಯರಾದ ಪೈಲ, ಜೈಮಿನಿ, ವೈಶಂಪಾಯನ, ಸುಮಂತು ಇಂಥವರಿಗೆಲ್ಲ ಈ ಜ್ಞಾನವನ್ನ ಬೋಧಿಸಿ ಅದರ ಪ್ರಸಾರಕ್ಕೆ ಒಂದು ವ್ಯವಸ್ಥೆ ಮಾಡಿದ್ರು. ಅವರ ಜ್ಞಾನ ಕಾರ್ಯ ಕೇವಲ ರಚನೆಯಲ್ಲ, ಅದು ಬೋಧನೆ ಮತ್ತು ಸಂರಕ್ಷಣೆಯನ್ನೂ ಒಳಗೊಂಡಿತ್ತು. ಸರಿ, ಈ ಗ್ರಂಥ ರಚನೆಯ ಆಚೆಗೆ ನೋಡಿದ್ರೆ ಮಹಾಭಾರತದ ಕಥೆಯಲ್ಲಿ ಅವರ ಪಾತ್ರ ಬಹಳ ಮುಖ್ಯವಾಗಿದೆ ಅಲ್ವಾ? ಅವರು ಕೇವಲ ಕಥೆಗಾರರಲ್ಲ, ಕಥೆಯ ಒಂದು ಭಾಗವೂ ಹೌದು. ಈ ಗ್ರಂಥದಲ್ಲಿ ಅವರ ಯಾವ್ಯಾವ ಕಾರ್ಯಗಳನ್ನು ಉಲ್ಲೇಖಿಸಲಾಗಿದೆ? ಹೌದು, ಇದು ನಿಜಕ್ಕೂ ಬಹಳ ಆಸಕ್ತಿದಾಯಕ ವಿಷಯ. ಅವರು ಕಥೆಯ ನಿರ್ಣಾಯಕ ತಿರುವುಗಳಲ್ಲಿ ಕಾಣಿಸಿಕೊಳ್ತಾರೆ. ಅತ್ಯಂತ ಮುಖ್ಯವಾಗಿ ಕುರುವಂಶ ಮುಂದುವರಿಯಲಿ ಅಂತ ಸತ್ಯವತಿಯ ಕೋರಿಕೆಯ ಮೇರೆಗೆ ಅಂದಿನ ಧರ್ಮದ ಪ್ರಕಾರ ನಿಯೋಗ ಪದ್ಧತಿಯ ಮೂಲಕ, ಅಂದ್ರೆ ಕೆಲವು ನಿರ್ದಿಷ್ಟ ಸಂದರ್ಭಗಳಲ್ಲಿ ಪತಿಯಲ್ಲದೆ ಬೇರೆಯವರಿಂದ ಸಂತಾನ ಪಡೆಯುವ ಒಂದು ಪ್ರಾಚೀನ ಪದ್ಧತಿ ಇತ್ತು. ಅದರ ಮೂಲಕ ಅಂಬಿಕೆ ಮತ್ತು ಅಂಬಾಲಿಕೆಯರಲ್ಲಿ ಧೃತರಾಷ್ಟ್ರ ಮತ್ತು ಪಾಂಡುವನ್ನು ಹಾಗೂ ಒಬ್ಬ ದಾಸಿಯಲ್ಲಿ ವಿದುರನನ್ನು ಜನಿಸುವಂತೆ ಮಾಡಿದರು. ಇದು ಕಥೆಯ ದಿಕ್ಕನ್ನೇ ಬದಲಾಯಿಸಿದ ಘಟನೆ. ಅಬ್ಬಾ, ಅಷ್ಟೇ ಅಲ್ಲ, ಗಾಂಧಾರಿಯ ಗರ್ಭದಿಂದ ಬಿದ್ದ ಮಾಂಸದ ಮುದ್ದೆಯಿಂದ 101 ಕೌರವರನ್ನು ಸೃಷ್ಟಿಸಿದರು ಅನ್ನೋ ವಿವರಣೆಯೂ ಇದೆಯಲ್ಲ. ಇದು ಅವರ ಅಲೌಕಿಕ ಶಕ್ತಿಯನ್ನ ತೋರಿಸುತ್ತೆ ಅನ್ಸುತ್ತೆ. ನಿಖರವಾಗಿ ಇದು ಅವರ ಸಾಮಾನ್ಯ ಮನುಷ್ಯ ಶಕ್ತಿಯನ್ನು ಮೀರಿದ ಸಾಮರ್ಥ್ಯವನ್ನ ಸೂಚಿಸುತ್ತೆ. ಅವರ ಪಾತ್ರ ಕೇವಲ ವಂಶವೃದ್ಧಿಗೆ ಸೀಮಿತವಾಗಿಲ್ಲ. ಪಾಂಡವರು ಕಷ್ಟದಲ್ಲಿದ್ದಾಗ, ವನವಾಸದ ಸಮಯದಲ್ಲಿ ಅವರಿಗೆ ದಾರಿ ತೋರಿಸಿ, ಏಕಚಕ್ರ ನಗರಕ್ಕೆ ಕಳುಹಿಸಿ, ಅಲ್ಲಿ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಆಶ್ರಯ ಸಿಗುವಂತೆ ಮಾಡಿ ರಕ್ಷಿಸಿದರು ಅಂತ ಇದೆ. ಹೌದು, ಆ ಮೂಲಕವೇ ಮುಂದೆ ಭೀಮನು ಬಕಾಸುರನನ್ನು ಕೊಲ್ಲುವ ಸಂದರ್ಭವೂ ಬಂತು. ಹಾಗಾದ್ರೆ ಅವರ ಕಾರ್ಯಗಳು ಕೇವಲ ಆಕಸ್ಮಿಕವಲ್ಲ, ಅದಕ್ಕೊಂದು ಉದ್ದೇಶ, ಒಂದು ದೈವೀ ಯೋಜನೆ ಇರ್ತಿತ್ತ. ಈ ಗ್ರಂಥವು ಅದನ್ನೇ ಹೇಳೋಕೆ ಪ್ರಯತ್ನಿಸ್ತೆ. ವ್ಯಾಸರು ಧರ್ಮವನ್ನು ಕಾಪಾಡಲು ಮತ್ತು ತಮ್ಮ ಭಕ್ತರನ್ನು ರಕ್ಷಿಸಲು ಅಗತ್ಯವಿದ್ದಾಗೆಲ್ಲ ಮಧ್ಯಪ್ರವೇಶಿಸುವ ಒಂದು ದೈವೀ ಶಕ್ತಿಯಾಗಿ ಕಾಣ್ತಾರೆ. ಅವರು ಕೇವಲ ಉಪದೇಶ ಮಾಡೋದಿಲ್ಲ, ಸರಿಯಾದ ಸಮಯದಲ್ಲಿ ಸರಿಯಾದ ಮಾರ್ಗದರ್ಶನವನ್ನು ನೀಡ್ತಾರೆ. ಅವ್ರದ್ದು ಕೇವಲ ಇತಿಹಾಸದ ದಾಖಲೆಯಲ್ಲ, ಇತಿಹಾಸವನ್ನು ನಿರ್ಮಿಸುವ ಪಾತ್ರ ಅಂತ ಅನ್ಸುತ್ತೆ. ಕುರುಕ್ಷೇತ್ರ ಯುದ್ಧದ ಸಮಯದಲ್ಲಿ ಅವರು ಸಂಜಯನಿಗೆ ದಿವ್ಯದೃಷ್ಟಿ ನೀಡಿ ಯುದ್ಧವನ್ನು ನೇರವಾಗಿ ನೋಡುವಂತೆ ಮಾಡಿದ್ದು, ನಂತರ ಧೃತರಾಷ್ಟ್ರನಿಗೂ ಆಸಕ್ತಿ ಕೊಟ್ಟಿದ್ದು, ಮುಂದೆ ನಡೆಯುವ ಘಟನೆಗಳನ್ನು ಯುಧಿಷ್ಠಿರನಿಗೆ ಮುಂಚಿತವಾಗಿಯೇ ತಿಳಿಸಿದ್ದು, ಇವೆಲ್ಲ ಅವರ ಅಸಾಧಾರಣ ಜ್ಞಾನ ಮತ್ತು ಶಕ್ತಿಯ ಕುರುಹುಗಳು ಅಲ್ವಾ? ತೋರುವ ಪಾತ್ರ ಇವೆರಡರ ನಡುವಿನ ಒಂದು ಸಮತೋಲನವನ್ನ ಈ ಗ್ರಂಥವು ಎತ್ತಿ ತೋರಿಸುತ್ತೆ. ಅವರು ಕೇವಲ ಋಷಿಯಲ್ಲ, ಅವರು ಮಾರ್ಗದರ್ಶಕರು, ರಕ್ಷಕರು ಮತ್ತು ಒಂದು ರೀತಿಯಲ್ಲಿ ಇತಿಹಾಸದ ನಿರ್ದೇಶಕರು ಹೌದು ಎನ್ನುವ ಭಾವನೆ ಬರುತ್ತೆ. ಇಷ್ಟೆಲ್ಲ ಸಾಮರ್ಥ್ಯಗಳಿರುವ ವ್ಯಾಸರನ್ನು ಈ ಗ್ರಂಥವು ದೈವಿಕ ಸ್ವರೂಪದಲ್ಲಿ ಹೇಗೆ ನೋಡುತ್ತದೆ? ಅವರನ್ನು ದೇವರೆಂದೇ ಪರಿಗಣಿಸುತ್ತದೆಯೇ? ಖಂಡಿತವಾಗಿಯೂ. ಅವರನ್ನು ಸೂರ್ಯನಿಗೆ ಹೋಲಿಸಲಾಗಿದೆ, ಆದರೆ ಅವರಿಗಿಂತ ಶ್ರೇಷ್ಠರು ಅಂತ ಹೇಳಲಾಗುತ್ತೆ. ಯಾಕಂದ್ರೆ ಸೂರ್ಯ ಹೊರಗಿನ ಕತ್ತಲೆಯನ್ನು ಮಾತ್ರ ಹೋಗಲಾಡಿಸ್ತಾನೆ, ಆದ್ರೆ ವ್ಯಾಸರು ಅಜ್ಞಾನ ಅನ್ನೋ ಒಳಗಿನ ಕತ್ತಲೆಯನ್ನು ನಾಶ ಮಾಡ್ತಾರೆ. ಸೂರ್ಯನಿಗೆ ಉದಯ ಅಸ್ತ ಅನ್ನೋದು ಇದೆ, ಆದ್ರೆ ವ್ಯಾಸರ ಜ್ಞಾನ ಪ್ರಕಾಶ ನಿತ್ಯವಾದದ್ದು. ಸೂರ್ಯನಿಗೆ ಸೃಷ್ಟಿ ಲಯಗಳಿರ್ಬೋದು, ಆದ್ರೆ ವ್ಯಾಸರು ನಿತ್ಯರು. ಹೀಗೆ ಹಲವು ರೀತಿಯಲ್ಲಿ ಅವರ ಶ್ರೇಷ್ಠತೆಯನ್ನು ಸ್ಥಾಪಿಸಲಾಗಿದೆ. ಓಹೋ, ಅವರನ್ನ ನೇರವಾಗಿ ಭಗವಂತನ ಸ್ವರೂಪ ಅಂತ ಎಲ್ಲಾದರೂ ಹೇಳಲಾಗಿದೆಯಾ? ಹೌದು, ಹಲವಾರು ಕಡೆಗಳಲ್ಲಿ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನೇ ಮುನಿಗಳಲ್ಲಿ ನಾನು ವ್ಯಾಸ, ಮುನೀನಾಮಾಪ್ಯಹಂ ವ್ಯಾಸಃ ಎಂದು ಹೇಳಿರುವುದನ್ನು ಈ ಗ್ರಂಥ ಉಲ್ಲೇಖಿಸುತ್ತೆ. ಅವರನ್ನು ಸಾಕ್ಷಾತ್ ಶ್ರೀಮನ್ನಾರಾಯಣನ ಅಥವಾ ಕೃಷ್ಣನ ಅವತಾರವೆಂದೇ ಭಾವಿಸಲಾಗಿದೆ. ವಿಷ್ಣು ಸಹಸ್ರನಾಮದಲ್ಲಿ ಕೂಡ ವ್ಯಾಸಾಯ ವಿಷ್ಣುರೂಪಾಯ ಎಂಬ ನಮನದ ಜೊತೆಗೆ ಸರ್ವದೃಕ್ ವ್ಯಾಸಃ, ಕೃಷ್ಣಃ ಎಂಬ ಹೆಸರುಗಳಿಂದಲೂ ಅವರನ್ನು ಸ್ತುತಿಸಲಾಗಿದೆ. ಹಾಗಾದ್ರೆ ಅವರನ್ನು ಪೂಜಿಸುವ ನಿರ್ದಿಷ್ಟ ವಿಧಾನಗಳ ಬಗ್ಗೆಯೂ ಈ ಲೇಖನದಲ್ಲಿ ಮಾಹಿತಿ ಇದೆಯಾ? ಇದೆ. ಮಧ್ವಾಚಾರ್ಯರು ತಮ್ಮ ಪ್ರಮುಖ ಗ್ರಂಥಗಳಲ್ಲಿ ವ್ಯಾಸರನ್ನು ಅತ್ಯಂತ ಗೌರವದಿಂದ ತಮ್ಮ ಗುರುಗಳೆಂದು ಸ್ಮರಿಸಿದ್ದಾರೆ. ಅವರನ್ನು ಪೂಜಿಸಲು ಓಂ ನಮೋ ವೇದವ್ಯಾಸಾಯ ನಮಃ ಎಂಬ ಸರಳ ಮಂತ್ರ, ವೇದವ್ಯಾಸಾಯ ವಿದ್ಮಹೆ ಎಂದು ಶುರುವಾಗುವ ವ್ಯಾಸ ಗಾಯತ್ರಿ ಹಾಗೂ ವಾಂ ವೇದವ್ಯಾಸಾಯ ನಮಃ ಎಂಬ ಇನ್ನೊಂದು ಮಂತ್ರವನ್ನು ಉಲ್ಲೇಖಿಸಲಾಗಿದೆ. ಈ ಮಂತ್ರಗಳ ಮೂಲಕ ಅವರ ಜ್ಞಾನ ಸ್ವರೂಪವನ್ನು ಧ್ಯಾನಿಸಬಹುದು ಅಂತ. ಓಕೆ, ದೈನಂದಿನ ಪೂಜೆಗಳಲ್ಲೂ ಅವರ ಸ್ಥಾನ ಇದೆಯಾ?
ವಿಶೇಷವಾಗಿ ಕಲಶಪೂಜೆಯಂಥ ಸಂದರ್ಭಗಳಲ್ಲಿ ಕುಂಭದಲ್ಲಿ ಆವಾಹನೆ ಮಾಡುವ 100 ದೇವತೆಗಳಲ್ಲಿ ವ್ಯಾಸರು ಒಬ್ಬರು ಆಗಿ ಅಂದ್ರೆ ಭಾಷ್ಯಕೃತ್ ಕೃಷ್ಣ ಎಂಬ ಹೆಸರಿನಿಂದ ಪೂಜಿಸಲ್ಪಡುತ್ತಾರೆ ಎಂದು ಈ ಗ್ರಂಥ ಹೇಳ್ತದೆ. ಈ ದೈವಿಕ ಗುರುತಿಸುವಿಕೆಯ ಹಿಂದಿನ ತಾತ್ವಿಕ ಕಾರಣವೇನಿರಬಹುದು? ಯಾಕೆ ಅವರನ್ನು ಪರಮಾತ್ಮನ ರೂಪವೆಂದು ಪರಿಗಣಿಸಬೇಕು? ಈ ಗ್ರಂಥದ ಪ್ರಕಾರ ಅದಕ್ಕೆ ಮುಖ್ಯ ಕಾರಣ ಅವರ ಜ್ಞಾನಕಾರ್ಯ ಮತ್ತು ಪ್ರೇರಕ ಶಕ್ತಿ. ಅವರು ಕೇವಲ ಜ್ಞಾನವನ್ನು ನೀಡಿದವರಲ್ಲ, ಅವರು ಜ್ಞಾನದ ಮೂಲವೇ ಆಗಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ಅವರು ಸಕಲ ಜೀವಿಗಳ ಹೃದಯದಲ್ಲಿ ನೆಲೆಸಿದ್ದು ಅವರನ್ನು ಒಳ್ಳೆಯ ಕೆಲಸಗಳಿಗೆ, ಜ್ಞಾನಾರ್ಜನೆಗೆ ಪ್ರೇರೇಪಿಸುವ ಶಕ್ತಿ. ಅದೇ ಪ್ರೇರಕ ಶಕ್ತಿ ಸೃಷ್ಟಿಕರ್ತ ಬ್ರಹ್ಮನಿಂದ ಹಿಡಿದು ನಿಮ್ಮಂಥ ಸಾಮಾನ್ಯ ಸಾಧಕನವರೆಗೂ ಎಲ್ಲರಲ್ಲೂ ಈ ಪ್ರೇರಣಾ ಶಕ್ತಿ ಇರುವುದು ವ್ಯಾಸರದೇ ಅಂತ ಈ ಗ್ರಂಥ ಹೇಳುತ್ತೆ. ಈ ಸರ್ವವ್ಯಾಪಿ ಪ್ರೇರಣಾ ಶಕ್ತಿಯೇ ಅವರ ದೈವತ್ವಕ್ಕೆ ಕಾರಣ. ಓ, ಹಾಗಾದ್ರೆ ಈ ಎಲ್ಲ ಚರ್ಚೆಯಿಂದ ನಾವು ತಿಳ್ಕೊಳ್ಬೇಕಾದ ಮುಖ್ಯ ಅಂಶಗಳು ಯಾವುವು? ಈ ಗ್ರಂಥವು ವೇದವ್ಯಾಸರ ಬಗ್ಗೆ ನೀಡುವ ಒಳನೋಟಗಳ ಒಂದು ಸಾರಾಂಶವೇನು? ಈ ಪಠ್ಯವು ವೇದವ್ಯಾಸರನ್ನು ಒಂದು ಬಹು ಆಯಾಮದ ಅತ್ಯಂತ ಎತ್ತರದ ಸ್ಥಾನದಲ್ಲಿ ಇರಿಸುತ್ತೆ. ಕೇವಲ ಒಬ್ಬ ಲೇಖಕ ಅಥವಾ ಋಷಿಯಾಗಿ ಅಲ್ಲವೇ ಅಲ್ಲ. ಹೌದು. ಮೊದಲನೆಯದಾಗಿ ಅವರ ಹೆಸರೇ ಹೇಳುವಂತೆ ಅವರು ಸರ್ವವ್ಯಾಪಿ ಜ್ಞಾನದ ಮೂರ್ತರೂಪ, ದೇಶ ಕಾಲಗಳನ್ನು ಮೀರಿದ ದೋಷಗಳಿಲ್ಲದ ದಿವ್ಯ ಚೈತನ್ಯ. ಎರಡನೆಯದಾಗಿ ಅವರು ಜ್ಞಾನದ ಮಹಾನ್ ವ್ಯವಸ್ಥಾಪಕರು ಮತ್ತು ಪ್ರಸಾರಕರು. ವೇದ ವಿಭಜನೆ, ಮಹಾಭಾರತ, ಪುರಾಣಗಳು, ಬ್ರಹ್ಮಸೂತ್ರಗಳ ರಚನೆ, ಆಮೇಲೆ ಶಿಷ್ಯರಿಗೆ ಬೋಧನೆ, ಈ ಮೂಲಕ ಜ್ಞಾನ ಪರಂಪರೆಯನ್ನು ಕಾಪಾಡಿದವರು. ಮೂರನೆಯದಾಗಿ ಅವರು ಇತಿಹಾಸದ ಕೇವಲ ವೀಕ್ಷಕರಲ್ಲ, ಅದರ ಗತಿಯನ್ನೇ ಬದಲಾಯಿಸಿದ ಸಕ್ರಿಯ ಪಾತ್ರಧಾರಿ, ಮಾರ್ಗದರ್ಶಕರು ಮತ್ತು ರಕ್ಷಕರು. ಧರ್ಮಸ್ಥಾಪನೆಗಾಗಿ ಅಗತ್ಯ ಬಿದ್ದಾಗ ಮಧ್ಯಪ್ರವೇಶಿಸಿದವರು. ಹೌದು. ನಾಲ್ಕನೆಯದಾಗಿ ಅವರು ಪೂಜೆಗೆ ಅರ್ಹರಾದ ದೈವಿಕ ವ್ಯಕ್ತಿ, ಸಾಕ್ಷಾತ್ ಭಗವಂತನ ರೂಪವೆಂದು ಪರಿಗಣಿಸಲ್ಪಟ್ಟವರು, ಮಂತ್ರಗಳಿಂದ ಸ್ತೋತ್ರಗಳಿಂದ ಪೂಜಿಸಲ್ಪಡುವವರು. ಮತ್ತು ಬಹುಶಃ ಎಲ್ಲರಿಗಿಂತ ಮುಖ್ಯವಾಗಿ ಐದನೆಯದಾಗಿ ಅವರು ಕೇವಲ ಭೂತಕಾಲಕ್ಕೆ ಸೇರಿದವರಲ್ಲ, ಈಗಲೂ ನಮ್ಮೆಲ್ಲರ ಹೃದಯದಲ್ಲಿ ನೆಲೆಸಿದ್ದು ಜ್ಞಾನ ಮತ್ತು ಸತ್ಕಾರ್ಯಗಳಿಗೆ ನಿರಂತರವಾಗಿ ಪ್ರೇರಣೆ ನೀಡುವ ಪ್ರೇರಕ ಶಕ್ತಿ. ಅದೇ ಈ ಗ್ರಂಥದ ಮೂಲ ಆಶಯವೇ ಅನುಸಂಧಾನವನ್ನು, ಅಂದ್ರೆ ಆಳವಾದ ಚಿಂತನೆ ಅಥವಾ ಧ್ಯಾನವನ್ನು ಪ್ರೋತ್ಸಾಹಿಸುವುದು. ಸಂಧ್ಯಾವಂದನೆ, ಗಾಯತ್ರಿ ಜಪದಂತಹ ಕರ್ಮಗಳನ್ನು ಮಾಡುವಾಗ ಅವುಗಳ ಹಿಂದಿರುವ ವೇದವ್ಯಾಸರಂತಹ ಮಹಾನ್ ತತ್ವಗಳನ್ನು, ಅವರ ಈ ಸರ್ವವ್ಯಾಪಿ ಪ್ರೇರಕ ಸ್ವರೂಪವನ್ನು ಮನಸ್ಸಿನಲ್ಲಿಟ್ಟುಕೊಂಡರೆ ಆ ಆಚರಣೆಗಳಿಗೆ ಇನ್ನಷ್ಟು ಅರ್ಥ, ಇನ್ನಷ್ಟು ಶಕ್ತಿ ಬರುತ್ತೆ ಅನ್ನೋದು ಈ ಗ್ರಂಥದ ನಿಲುವು. ವ್ಯಾಸರನ್ನು ಕೇವಲ ಒಬ್ಬ ವ್ಯಕ್ತಿಯಾಗಿ ಅಲ್ಲ, ಒಂದು ಜೀವಂತ ತತ್ವವಾಗಿ ಕಾಣುವುದು ಇದರ ಉದ್ದೇಶ. ಸರಿ, ಇಂದು ನಾವು ವಿಜಯೇಂದ್ರ ರಾಮನಾಥ ಭಟ್ಟರ ಸಂಧ್ಯಾವಂದನೆಯ ಅಂತರಂಗ ಗಾಯತ್ರಿ ಸುಧಾ ಸೌರಭ ಗ್ರಂಥದ ಒಂದು ಭಾಗವಾದ ಶ್ರೀ ವೇದವ್ಯಾಸರ ಚಿಂತನೆಯ ಆಧಾರದ ಮೇಲೆ ವೇದವ್ಯಾಸರ ಬಹುಮುಖಿ ವ್ಯಕ್ತಿತ್ವವನ್ನು, ಈ ಗ್ರಂಥವು ಅವರನ್ನು ಹೇಗೆ ಚಿತ್ರಿಸುತ್ತದೆ ಎಂಬುದನ್ನು ನೋಡಿದೆವು. ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರು ಯೋಚಿಸೋಕೆ ಒಂದು ಪ್ರಶ್ನೆಯನ್ನು ಬಿಡಬಹುದು ಅಂತ ಅನ್ಸತ್ತೆ. ಈ ಗ್ರಂಥವು ವ್ಯಾಸರನ್ನು ಕೇವಲ ಒಬ್ಬ ಪ್ರಾಚೀನ ಲೇಖಕನಾಗಿ ನೋಡದೆ ಅವರನ್ನು ಸರ್ವವ್ಯಾಪಿ, ಸಾರ್ವಕಾಲಿಕ ಮತ್ತು ನಿರಂತರ ಮಾರ್ಗದರ್ಶನ ನೀಡುವ ಜ್ಞಾನ ಸ್ವರೂಪವಾಗಿ, ನಮ್ಮೊಳಗಿನ ಪ್ರೇರಕ ಶಕ್ತಿಯಾಗಿ ಚಿತ್ರಿಸುತ್ತೆ. ಹಾಗಾದ್ರೆ ಈ ಗ್ರಂಥ ಸೂಚಿಸುವಂತೆ ಅಂಥ ಒಂದು ನಿತ್ಯ ಚೈತನ್ಯದ ಅಸ್ತಿತ್ವವನ್ನು ನಾವು ಗಂಭೀರವಾಗಿ ಪರಿಗಣಿಸಿದರೆ ಅದು ನಮ್ಮ ಇಂದಿನ ಕಲಿಕೆಯ ವಿಧಾನ, ನಮ್ಮ ಆಧ್ಯಾತ್ಮಿಕ ಅಭ್ಯಾಸಗಳು ಅಥವಾ ನಾವು ಈ ಜಗತ್ತನ್ನು ನೋಡುವ ದೃಷ್ಟಿಕೋನವನ್ನೇ ಹೇಗೆ ಬದಲಾಯಿಸಬಹುದು? ಇದರ ಬಗ್ಗೆ ಚಿಂತನೆ ಮಾಡೋದೇ ಒಂದು ರೀತಿಯ ಅನುಸಂಧಾನ ಅಲ್ವೇ?